ಮ್ಯಾಚ್ ಆಡಿದ್ದಾರೆ, ನಮ್ಮವರು ಚೆನ್ನಾಗಿ ಆಡಿದ್ದಾರೆ, ಗೆದ್ದಿದ್ದಾರೆ, ಬಾಯಿಗೆ ಬಂದಂಗೆ ಹೊಡೆದಾಕಿದ್ದಾರೆ. 60 ರನ್ನು ಹೈಯೆಸ್ಟ್ ರನ್ನು ಗೆದ್ದಿರೋ ನಾವು ಅವ್ರ ವಿರುದ್ಧ ಗೆದ್ದಿರೋ ಇದು 20 ಓವರ್ಸ್ ಮ್ಯಾಚಲ್ಲಿ. ಮತ್ತು ಇದು ನಾವು ಹೊಡೆದಿದ್ದು ಹೈಯೆಸ್ಟ್ ರನ್ನು 170 ಚಿಲ್ಲರೆ, ಡ್ಯಾಶು ರೆಕಾರ್ಡು ಎಲ್ಲ ಸರಿ, ಒಪ್ಕೊಳ್ಳೋಣ. ಎಷ್ಟು ಹೈಪ್ ಆಗಿತ್ತು ಏನು, ಅಪ್ಪ ಯುದ್ಧ ನಾಳೆ ಅನ್ನೋ ಟೈಪು ಫುಸ್ ಅಂದೋಯ್ತು. ಇದು ಪ್ರತಿ ಮ್ಯಾಚಲ್ಲೂ ನೋಡ್ತಾ ಇದ್ದೀನಿ ನಾನು. ಅವ್ನು ಯಾವನು ಕಾಸು ಮಾಡೋಕ್ಕೆ ಮಾಡೋ ಹೈಪ್ ಇದು ವ್ಯವಹಾರ. ಅದ್ಯಾರೋ ಟಿ ವಿಲಿ ತೋರಿಸೋ ಗಿರಾಕಿ ಕಂಪ್ನಿ ಇರಬೇಕಿದು ಮಾಡೋದಿದು ಮೋಸ್ಟ್ಲಿ. ದೇಶನೆಲ್ಲ ಎಬ್ಬಿಸ್ಬಿಡೋದು ಎರಡೂ ಕಡೆಯಿಂದ ಮಜಾ ತಗೊಳಕ್ಕೆ. ಯುದ್ಧ, ರೈವಲ್ರಿ, ಅನ್ಸೀನ್, ಪಾಕಿಸ್ತಾನ್ ಇದು ಅಂತೆಲ್ಲ ಹಾಕಿ ಬೋಗಸ್ ಫೆಲೋಸ್ ಕೇಸ್ ಹಾಕ್ಬೇಕು ಇವ್ರ ಮೇಲೆ. ನನ್ನ ಪ್ರಕಾರದಲ್ಲಿ ಸುಮ್ಮನೆ ಹೈಪ್ ಮಾಡಿ ದೇಶದ ಒಳಗಡೆ ರಕ್ತದೊತ್ತಡ ಜಾಸ್ತಿ ಮಾಡಿದ್ದಾರೆ, ಭಾಳ ಪೇಷಂಟ್ಗಳಾಗಿದ್ದಾರೆ BPಗೀಗ ಅಂತ ಕೇಸ್ ಹಾಕ್ಬೇಕು ಆ ಕಂಪನಿಗಳ ಮೇಲೆ, ಎಲ್ಲ ಟಿ ವಿ ಕಂಪನಿಗಳ ಮೇಲೆ. ಯಾವನ್ ಕ್ರಿಕೆಟ್ ತೋರಿಸ್ತಾನೋ ಅವನ ಮೇಲೆ. ಇನ್ನೇನು ಹೇಳಿ. ಮತ್ತೆ ಎರಡನೇದು, ಈ ಪಾಕಿಸ್ತಾನಕ್ಕೆ ಇಂಡಿಯಾನ ಕಂಪೇರ್ ಯಾಕೆ ಮಾಡ್ತೀರಿ? ಫಸ್ಟ್ ಆಫ್ ಆಲ್ ಯಾವುದ್ರಲ್ಲಿ ಕಂಪೇರ್ ಮಾಡ್ತೀರ್ರಿ ಆ ದೇಶನ ನಮ್ಮ ದೇಶಕ್ಕೆ? ಒಟ್ಟಾರೆ ವ್ಯಾಪಾರ ವ್ಯವಹಾರದ ಸೈಜಲ್ಲಿ ನಮ್ದು 3.4 ಟ್ರಿಲಿಯನ್, ನಾವು ನೆಟ್ಗೆ ಇನ್ನೂ ಬಿಲಿಯನ್ಗಳನ್ನು ದಾಟಿಲ್ಲ. ಅದು ಇಲ್ಲ. ಎಜುಕೇಷನ್ ಇಲ್ಲ, ಹೆಲ್ತ್ ಫೆಸಿಲಿಟಿ ಇಲ್ಲ, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸು ಇಲ್ಲ, ಸೈನ್ಯ ಇಲ್ಲ ಅಂದರೆ ಡಿಫೆನ್ಸ್ ವಿಚಾರದಲ್ಲಿ ಇಲ್ಲ, ಸ್ಪೇಸು ಇಲ್ಲ. ಯಾವುದ್ರಲ್ಲಿ ಕಂಪೇರ್ ಮಾಡ್ತೀರ್ರಿ? ಎಕ್ಸೆಪ್ಟ್ ನ್ಯೂಕ್ಲಿಯರ್ ಪವರ್ ಅನ್ನೋದೊಂದು ವಿಚಾರ ಬಿಟ್ಬಿಟ್ರೆ ಯಾವುದು ಯಾತಕ್ಕೆ ಕಂಪೇರ್ ಮಾಡ್ತಿರೋದೇ ಬೋಗಸ್ಸು. ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರದಲ್ಲಿ ನಮಗೆ ಕಂಪೇರ್ ಸಾಧ್ಯನೇ ಇಲ್ಲ ಅವ್ರ ಜೊತೆ. ನಮಗೆ ಕಂಪೀಟ್ ಮಾಡೋಕ್ಕೆ ಅಂತಿರೋದು ಒಂದು ಕ್ಷೇತ್ರ ಇದೆ ನಮಗೆ, ಅವ್ರ ಜೊತೆ ಕಂಪೀಟ್ ಮಾಡೋಕ್ಕೆ ನಮ್ಮ ಕೈಲಿ ಆಗೋದೇ ಇಲ್ಲ. ಅದು ಏನು ಅಂತಂದರೆ ಭಯೋತ್ಪಾದಕರ ಶಾಲೆಯನ್ನು ತೆಗೆಯೋದ್ರಲ್ಲಿ ನಮ್ಮ ಕೈಲಿ ಆಗಲ್ಲಪ್ಪ. ನಮ್ಮ ಹತ್ರ ಆ ಕೆಪಾಸಿಟಿ ಇಲ್ಲ, ಬೇಕು ಆಗಿಲ್ಲ. ಏನಕ್ಕೆ ಕಂಪೇರ್ ಮಾಡೋದು? ಕಾಸು ಹೊಡೆಯೋಕ್ಕೆ ಒಳ್ಳೆ ಐಡಿಯಾ, ಪಾಕಿಸ್ತಾನ್ ಇಂಡಿಯಾ ಅಂದ್ಬಿಡೋದು. 1.25 ಲಕ್ಷ 1.5 ಲಕ್ಷ ಅಂತೆ ನಿನ್ನೆ ಕೊಲಂಬೋನಲ್ಲಿ ರೂಮ್ ರೆಂಟ್ ಮ್ಯಾಚ್ ನೋಡಕ್ಕೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.